ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ಇದು ಡೇ 1 ಟ್ರಿಪ್, ಅದು ಕಂಟಿನ್ಯೂಡ್ ವಿಡಿಯೋ ಇರುತ್ತೆ. ನಾವು ರೂಮ್ ಚೆಕ್ಇನ್ ಆಗಿ ಸೊ ಎಲ್ಲ ಫ್ರೆಶ್ ಅಪ್ ಆಗಿ ನೀಟಾಗಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಆಲ್ಕಾಜರ್ ಡ್ಯಾನ್ಸ್ ಶೋ ಅಂತ ಬರುತ್ತೆ ಇಲ್ಲಿ ಪಟಾಯದಲ್ಲಿ. ಇದು ಈವ್ನಿಂಗ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ಮೂವ್ ಆದ್ವಿ ಡೈರೆಕ್ಟ್ ಆಲ್ಕಾಜರ್ ಡ್ಯಾನ್ಸ್ ಶೋ ಅಂತ ಹೇಳ್ಬಿಟ್ಟು. ಸೊ ಇದು ಎಂಟ್ರಿ ಫೀ ಬಂದ್ಬಿಟ್ಟು 450 ಬಾತಿಂದ ಹಿಡಿದು 650 ಬಾತ್ವರೆಗೂ ಇರುತ್ತೆ. ತಾಯಿ ಬಾತ್ ಇದು. ಸೊ ಆಲ್ಮೋಸ್ಟ್ 450 ಬಾತ್ ಅಂದರೆ ನಿಯರ್ಲಿ ಒಂದು ನಿಮಗೆ 900-1060ವರೆಗೂ ಇರುತ್ತೆ ಪರ್ ಟಿಕೆಟ್ ಇಂಡಿಯನ್ ರುಪಿಯಲ್ಲಿ. ಡಿಪೆಂಡ್ ಅಪಾನ್ ಸೀಟಿಂಗಲ್ಲಿ ಇರುತ್ತೆ ಇದು. ತುಂಬ ಅಂದರೆ ತುಂಬ ವರ್ತ್ ಇರುತ್ತೆ, ಸೂಪರಾಗಿರುತ್ತೆ ಡ್ಯಾನ್ಸ್ ಶೋ ಮಾತ್ರ. ಇದು ಸೊ ಬ್ಯಾಂಕಾಕ್ ಬಂದಮೇಲೆ ಮಸಾಜ್ ಇಲ್ಲದಿರಿದ್ರೆ ಹೇಗೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ತಾಯಿ ಮಸಾಜ್ ಇದು. ಈ ತಾಯಿ ಮಸಾಜ್ ಬಂದ್ಬಿಟ್ಟು ಗೌರ್ಮೆಂಟ್ ಆಥರೈಸ್ಡ್ ಇರುತ್ತೆ. ಇಲ್ಲಿ ಯಾವುದೇ ಥರದ ವಲ್ಗರ್ ಆ ಥರ ಏನಿರೋದಿಲ್ಲ, ತುಂಬ ನೀಟಾಗಿ. ಸೊ ಯಾಕೆಂದರೆ ಆಲ್ಮೋಸ್ಟ್ ಇದು ಗೌರ್ಮೆಂಟ್ ಅಂಡರಲ್ಲಿ ನಡೆಯೋದು, ತಾಯಿ ಗೌರ್ಮೆಂಟ್ ಅಂಡರಲ್ಲಿ ನಡೆಯುವಂಥದ್ದು ಇದು. ತಾಯಿ ಮಸಾಜ್ ಅಂತ ಹೇಳ್ಬಿಟ್ಟು ಇದು. ಇಲ್ಲಿ ಪರ್ ಪರ್ಸನ್ಗೆ 600 ಬಾತ್ ಚಾರ್ಜ್ ಮಾಡ್ತಾರೆ. ಆಲ್ಮೋಸ್ಟ್ ಅಂದರೆ ನಿಮಗೆ 1600ಇಂದ 1700ವರೆಗೂ ಇನ್ ಬಿಟ್ವೀನಲ್ಲಿ ನಮ್ಮ ಕರೆನ್ಸಿಯಲ್ಲಿ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ಗೆ. ಆಲ್ಮೋಸ್ಟ್ ಒಂದು 45 to 50 ಮಿನಿಟ್ಸ್ ಮಸಾಜ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಎಕ್ಸ್ಪರ್ಟ್ಸ್ ಇರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಮಸಾಜ್ ಎಲ್ಲನೂ. ಓಪನ್ ಏರಿಯಾ ಇರುತ್ತೆ, ಯಾವುದೇ ಥರದ ಹಿಡನ್ ಆ ಥರ ಏನೂ ಇರೋದಿಲ್ಲ. ಸೊ ಈ ತಾಯಿ ಮಸಾಜ್ ಮುಗಿಸಿದಾದ್ಮೇಲೆ ಡೇ 1 ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ಬಂದ್ಬಿಟ್ಟು ಡೇ 2 ಇದು. ಸೊ ಮಾರ್ನಿಂಗ್ ಇದು. ಸೊ ಮಾರ್ನಿಂಗಲ್ಲಿ ನೀಟಾಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಇದು. ಹೋಟೆಲ್ ಬೆವರ್ಲಿ ಹೋಟೆಲ್ ಅಂತ ಹೇಳ್ಬಿಟ್ಟು ಇದು. ಸೊ ಇಲ್ಲಿ ಅಲ್ಲೇ ಇದು ಬ್ರೇಕ್ಫಾಸ್ಟ್ ಎಲ್ಲ ಅರೇಂಜ್ ಮಾಡಿದರು. ಸೊ ಎಲ್ಲ ನಮ್ಮ ಬೊಫೆ ಸಿಸ್ಟಮ್ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಟ್ರೆಡಿಷನ್ನೇ ಇತ್ತು. ಫುಡ್ ಎಲ್ಲನೂ ಟೋಟ್ಲ್ ಎಲ್ಲ ಇಂಡಿಯನ್ ಟ್ರೆಡಿಷನಲ್ಲೇ ಇತ್ತು. ತುಂಬ ಚೆನ್ನಾಗಿತ್ತು, ತುಂಬ ಸ್ಯಾಟಿಸ್ಫೈ ಆಯಿತು ಫುಡ್ಡಲ್ಲಿ ಕೂಡ. ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಪಟಾಯ ಹೋಗ್ತಾ ಇದ್ವಿ. ಸೊ ಕೋರಲ್ ಐಸ್ಲ್ಯಾಂಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಕೆಲವೊಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಕೋರಲ್ ಐಸ್ಲ್ಯಾಂಡ್ ಇದೆ. ಇಲ್ಲೇ ತುಂಬ ಎಲ್ಲ ಬಂದು ಫೋಟೋಸ್ ಎಲ್ಲ ಇದು ಮಾಡಿ ಶೇರ್ ಮಾಡ್ತಿರ್ತಾರೆ ಯೂಟ್ಯೂಬಲ್ಲಿ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಅಷ್ಟೇ.
ಸೊ ಇಲ್ಲೊಂದು ಬಂದ್ಬಿಟ್ಟು ಕೆಲವೊಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುತ್ತೆ. ಲೈಕ್ ನಾವೆಲ್ಲ 4 ಪ್ಯಾಕೇಜಸ್ ಸ್ಪೋರ್ಟ್ಸ್ ಆಕ್ಟಿವಿಟೀಸು ತೊಗೊಂಡಿದ್ದಾರೆ. ಸೊ 4 ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೂ ಟೋಟಲ್ ಬಂದ್ಬಿಟ್ಟು 2500 ಬಾತ್ ಚಾರ್ಜ್ ಮಾಡ್ತಾರೆ. ಸೊ ಇಂಡಿವಿಜುವಲ್ ಅಂದರೆ ಆಲ್ಮೋಸ್ಟ್ 4600 ಆ ಥರ ಆಗುತ್ತೆ ಒಂದೊಂದು ತೊಗೋಬೇಕಾದ್ರೆ. 4 ಆಕ್ಟಿವಿಟೀಸು ಸೇರಿ ಇನ್ಕ್ಲೂಡ್ ತೊಗೊಂಡ್ರೆ ಆಲ್ಮೋಸ್ಟ್ ನಿಮಗೆ 2500 ಬಾತ್ ಆಗುತ್ತೆ. ಸೊ ಅಂತಂದರೆ 6000 ಚೇಂಜ್ ಆಗುತ್ತೆ ಟೋಟಲ್ ಎಲ್ಲ ಅಮೌಂಟು. ಸೊ ಅದರಲ್ಲಿ ಬಂದ್ಬಿಟ್ಟು 4 ಬಂದ್ಬಿಟ್ಟು ಪ್ಯಾರಾಸೆಲ್ಲಿಂಗ್ ಅಂತ ಬರುತ್ತೆ. ಒಂದು ಫಸ್ಟ್ ಆ್ಯಕ್ಟಿವಿಟಿ ಆಲ್ಮೋಸ್ಟ್ 1 ಮಿನಿಟ್ ಅಷ್ಟೇ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬಂದ್ಬಿಟ್ಟು ಸಿ ವಾಕ್ ಅಂತ ಬರುತ್ತೆ, ಅದೊಂದು 15 to 20 ಮಿನಿಟ್ಸ್ ಕರ್ಕೊಂಡು ಹೋಗ್ತಾರೆ ಸಿ ವಾಕು. ಸೊ ಅದರಲ್ಲಿ ಒಳಗಡೆ ಹೋಗ್ಬಿಟ್ಟು ಸಿ ವಾಕಲ್ಲಿ ಸೊ ಎಲ್ಲನೂ ಇನ್ಸೈಡ್ ಎಲ್ಲ ವಿಜುವಲ್ ಏನಿರುತ್ತೆ ಎಲ್ಲನೂ ತೋರಿಸ್ಕೊಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬನಾನಾ ರೈಡಿಂಗ್ ಇರುತ್ತೆ ಇದು. ಸೊ ಬನಾನಾ ರೈಡಿಂಗ್ ಅದು ಅಷ್ಟೇ 1 or 2 ಮಿನಿಟ್ಸ್ ಅಷ್ಟೇ ಇರುತ್ತೆ. ಆಮೇಲೆ ಬಂದ್ಬಿಟ್ಟು ಎಸ್ಕೈ ಜೆಟ್ ರೈಡರ್ ಅಂತ ಬರುತ್ತೆ. ಸೊ ಅದರಲ್ಲಿ ಹೋಗ್ತಾರೆ, ಅದನ್ನು ಅಷ್ಟೇ ಒಂದು 5 ಮಿನಿಟ್ಸ್ ರೈಡ್ ಇರುತ್ತೆ. ಸೊ ಅಷ್ಟೇ ಇದು ಸ್ಪೋರ್ಟ್ಸ್ ಆಕ್ಟಿವಿಟಿ. ಅಲ್ಲಿ ಇದು ಟೋಟಲ್ ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಕೋರಲ್ ಐಸ್ಲ್ಯಾಂಡ್ಗೆ ಹೋಗ್ತೀವಿ. ಅದು ಆಲ್ಮೋಸ್ಟ್ ಇಲ್ಲಿಂದ ಒಂದು 15 ಮಿನಿಟ್ಸ್ ಡ್ರೈವ್. ಇದು ಪಟಾಯ ಸಿಟಿ ಬೀಚ್ ಇತ್ತಲ್ಲ, ಅಲ್ಲಿಂದ ಸ್ಪೀಡ್ ಬೋಟಲ್ಲಿ ಒಂದು 15 to 20 ಮಿನಿಟ್ಸ್ ರೈಡ್ ಅದು. ಸೊ ಇದು ತುಂಬ ಚೆನ್ನಾಗಿರುತ್ತೆ ಎಲ್ಲನೂ. ಸೊ ನೋಡಿ. ಆಫ್ಟರ್ 15-20 ಮಿನಿಟ್ಸ್ ಡ್ರೈವು ನಾವು ಕೋರಲ್ ಐಸ್ಲ್ಯಾಂಡ್ಗೆ ರೀಚ್ ಆಗ್ತೀವಿ. ಇಲ್ಲಿ ಬಂದ್ಬಿಟ್ಟು ಬೀಚ್ ಇರುತ್ತೆ. ಇದು ಬೀಚ್ ಸ್ಪೆಷಲ್ ಬಂದ್ಬಿಟ್ಟು ವೈಟ್ ಸ್ಯಾಂಡ್ ಬೀಚ್ ಇರುತ್ತೆ. ಸೇಮ್ ನಮ್ಮ ಅಂಡಮಾನ್ ನಿಕೋಬಾರ್ ಯಾವ ಥರ ಇರುತ್ತೆ ಆ ಥರ ಬೀಚಸ್ ಇರುತ್ತೆ. ವಾಟ್ರೆಲ್ಲ ಕ್ರಿಸ್ಟಲ್ ಕ್ಲಿಯರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಬೀಚಸ್ ಎಲ್ಲನೂ. ಇದು ಕೋರಲ್ ಐಸ್ಲ್ಯಾಂಡ್. ಇದು ಬಂದ್ಬಿಟ್ಟು ಈ ಹಿಲ್ಸ್ ಇದೆಯಲ್ಲ, ಈ ಬೆಟ್ಟ ಇದೆಲ್ಲ ಆ ಕಡೆಗೆ ಒಳ್ಳೆ ಸಿಟಿ ಥರನೇ ಇದೆ. ಸೊ ಆ ಕಡೆ ಟೆಂಪಲ್ಸು, ಸಿಟಿ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗೋಕ್ಕಾಗಿಲ್ಲ, ನೀವೆಲ್ಲ ಬಂದರೆ ಹೋಗ್ಬೋದು ಎಲ್ಲನೂ. ತುಂಬ ಚೆನ್ನಾಗಿದೆ, ಟ್ರಾನ್ಸ್ಪೋರ್ಟ್ ಎಲ್ಲ ಇರುತ್ತೆ ಈಸಿಯಾಗಿ. ಸೊ ಇಲ್ಲೆಲ್ಲ ಸಿಗುತ್ತೆ ನಿಮಗೆ ಆಲ್ಕೋಹಾಲು, ಡ್ರಿಂಕ್ಸು ಎಲ್ಲ ಟೋಟಲ್ ಎಲ್ಲ ಸಿಗುತ್ತೆ ಇಲ್ಲಿ ಬೀಚಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು ಇದು. ಸೊ ಇದು Day 2 + Day 1 ಟ್ರಿಪ್ ಇದು. ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಮರಿದ್ದೀರಾ. ಸೊ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.